ಈ ವರ್ಷ ಶುರು ಆಗಿದೆ 2026 ಜನವರಿ ಮೊದಲ ತಿಂಗಳಲ್ಲಿದ್ದೀವಿ. ಹೇಗಿದೆ ಈ ತಿಂಗಳಲ್ಲಿ ಎಲ್ಲ ರಾಶಿಯವರಿಗೆ ಅವರ ಫಲಾನುಫಲ ಅಂತ ತಿಳಿಸ್ಕೊಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿಗೆ ಹೇಗಿದೆ? ಮೇಷರಾಶಿಗೆ ಜನವರಿ ತಿಂಗಳಲ್ಲಿ ತುಂಬ ರಾಜಯೋಗದ ಫಲಗಳನ್ನ ಕೊಡ್ತಾ ಹೋಗುತ್ತೆ, ಸಿಕ್ಕಾಪಟ್ಟೆ ಯೋಗದ ಫಲವನ್ನು ಕೊಡುತ್ತೆ. ಮೇಷರಾಶಿಯವರು ಖಂಡಿತಲ್ಲೂ ಕೂಡ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಒಂದು ಯೋಗವನ್ನು ಕೊಡ್ತಾ ಹೋಗ್ತಾನೆ. ಜನವರಿ ತಿಂಗಳಲ್ಲಿ ನೀವು ಮಾಡಬೇಕಾದ್ರೆ ಒಂದೇ ಒಂದು ಪರಿಹಾರ, ನೀವು ಆದಷ್ಟು ಶನೇಶ್ವರನ ಆರಾಧನೆ ಮಾಡಿ. ನಿಮ್ಮ ಮನೆ ಅಕ್ಕಪಕ್ಕ ಇರುವಂಥ ಟೆಂಪಲ್ಲಿ ಶನೇಶ್ವರನ ಟೆಂಪಲ್ನ ಅತಿ ಹೆಚ್ಚು ಆರಾಧನೆ ಮಾಡಿ. ಇಲ್ಲಾಂದರೆ ನಮ್ಮಲ್ಲಿ ಶನಿಗೆ ಸಂಬಂಧಪಟ್ಟಂಥ ಸ್ಟೋನ್ನ ಕೊಡ್ತಾ ಹೋಗ್ತೀವಿ. 100% ಸ್ಟೋನ್ ಆಗಿರ್ಬೋದು, ಅದು ಕ್ರಿಸ್ಟಲ್ ಆಗಿರ್ಬೋದು, ಇಲ್ಲ ನವರತ್ನ ಆಗಿರ್ಬೋದು. ಇಂದ್ರನೀಲ ನಂಬರ್ 1 ಟಾಪ್ ಆಗಿರುತ್ತೆ. ಅದನ್ನು ಇಕ್ಕಿ ಪೂಜೆ ಮಾಡ್ಬೋದು. ಇಲ್ಲ ಸಂಬಂಧಪಟ್ಟಂಥ ಶನಿಗೆ ಸಂಬಂಧಪಟ್ಟಂಥ ಸ್ಟೋನ್ ಕ್ರಿಸ್ಟಲ್ನು ಕೂಡ ಕೊಡ್ತೀನಿ. ಅದನ್ನು ನೀವು ಮನೇಲಿ ಇಟ್ಟಾಗ ಸಖತ್ ಪಾಸಿಟಿವ್ನ ಕೊಡುತ್ತೆ. ಇದನ್ನು ನೀವು ತರಿಸಿ ಇಟ್ಕೊಳ್ಳಿ. ಮೇಷರಾಶಿಯಲ್ಲಿ ಶನಿ ವ್ಯಯಸ್ಥಾನದಲ್ಲಿರೋದ್ರಿಂದ ಇದನ್ನು ತುಂಬ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಮತ್ತು ಅದೇ ರೀತಿಯಲ್ಲಿ ಎಲ್ಲ ಗ್ರಹಗಳು ಕೂಡ ಮೇಷರಾಶಿಗೆ ದಶಮ ಸ್ಥಾನಕ್ಕೆ ಬರ್ತವೆ. ಮೇಷರಾಶಿಯವರಿಗೆ ವಿಪರೀತ ರಾಜಯೋಗವನ್ನು ಈ ವಾರದಲ್ಲಿ ನೀವು ಅನುಭವಿಸ್ತಾರೆ. ಈ ವಾರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳುತ್ತೆ. ಈ ವಾರದಲ್ಲಿ ಸಿಕ್ಕಾಪಟ್ಟೆ ರಾಜಯೋಗ ಇದೆ. ಮೇಷರಾಶಿಯವರು ದಯವಿಟ್ಟು ಭಯ ಪಡಬೇಡಿ, ಕಾಪಾಡ್ಕೊಳ್ಳಿ. ತುಂಬ ಲಕ್ ಚೆನ್ನಾಗಿದೆ. ಮೇಷರಾಶಿ ಆದಮೇಲೆ ವೃಷಭ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡ್ತಾ ಹೋಗ್ತೀನಿ. ವೃಷಭ ರಾಶಿಗೆ ಏನಪ್ಪ ಅಂದರೆ, ಒಂದು ರೋಹಿತ್ ಶರ್ಮಾ ವೃಷಭ ರಾಶಿ ತುಂಬ ರಾಜಯೋಗ, ತುಂಬ ರಾಜಯೋಗ. ವೃಷಭ ರಾಶಿ ರೋಹಿತ್ ಶರ್ಮಾ ಈ 4 ತಿಂಗಳಲ್ಲಿ ತುಂಬ ರಿಸಲ್ಟನ್ನು ಕೂಡ ಮಾಡ್ತಾ ಹೋಗ್ತಾರೆ, ತುಂಬ ಪಾಸಿಟಿವ್ನ ಕೊಡ್ತಾ ಹೋಗ್ತಾರೆ. ಈಗಲೇ ರೋಹಿತ್ ಶರ್ಮಾ ಖಂಡಿತ ಕೂಡ 22 ರನ್ನನ್ನು ಮಾಡಿದ್ದಾರೆ 100%. ಅದರಲ್ಲಿ 2 6 2 4 ಹೊಡೆದಿದ್ದಾರೆ. ಅದರಲ್ಲೂ ಕೂಡ ನ್ಯೂಜಿಲೆಂಡ್ ಮೇಲೆ. ಅದೇ ಥರ 22 ರನ್ನನ್ನು ಹೊಡೆದಿದ್ದಾರೆ 100%. ಭಾಳ ವಿಶೇಷವಾಗಿ ರೋಹಿತ್ ಶರ್ಮಗೆ ಈ ವರ್ಷ 4 ತಿಂಗಳು ನೋಡಿ, ರೋಹಿತ್ ಶರ್ಮದ ಫೋಟೋಗಳು ಬಂತಾ ಹೋಗ್ತು. ರೋಹಿತ್ ಶರ್ಮಗೆ 4 6ನ 4 ಈ 4 ತಿಂಗಳ 4 6 ಮಾಡ್ತಾರೆ. ಇವರೇ ಕ್ಯಾಪ್ಟನ್ ಕಪ್ಪನ್ನು ಗೆಲ್ತಾರೆ, ಇವರೇ ಕ್ಯಾಪ್ಟನ್ ವರ್ಲ್ಡ್ ಕಪ್ಪನ್ನು ಕೂಡ ಗೆಲ್ತಾರೆ 2020. ರೋಹಿತ್ ಶರ್ಮಾ ವೃಷಭ ರಾಶಿ ಸಿಕ್ಕಾಪಟ್ಟ ರಾಜಯೋಗ. 4 ತಿಂಗಳು ಅಂದರೆ ಗುರುಗ್ರಹಗಳು ಎಲ್ಲವೂ 9 ಗ್ರಹಗಳು ತಾಂಡವ ಆಡ್ತಾಯಿದ್ದಾವೆ ರೋಹಿತ್ ಶರ್ಮನಿಗೆ. ಸಿಕ್ಕಾಪಟ್ಟೆ 4 ಸೆಂಚುರಿನ ನಿರೀಕ್ಷೆ ಮಾಡ್ತೀನಿ ಅವರ ಯೋಗಕ್ಕೆ. 2 ಈ ವರ್ಷ ಬರಲಿ ಅಂತ, ಈ 4 ತಿಂಗಳ 2 ಬರಲಿ ಅಂತ ನಿರೀಕ್ಷೆ ಮಾಡ್ತೀನಿ. ನಾನು ಮಾತಾಡ್ತಿದ್ದಂಗೆ ಮತ್ತೆ ರೋಹಿತ್ ಶರ್ಮಾ 26 ರನ್ನನ್ನು ಗಳಿಸಿದ್ದಾರೆ 100% ನ್ಯೂಜಿಲೆಂಡ್ ಮೇಲೆ. ನಾನು ನೆನೆಸ್ಕೊಂಡ ತಕ್ಷಣ ಮತ್ತೆ ಇಮಿಡಿಯೇಟ್ಲಿ ಒಂದು 4 ಹೊಡೆದಿದ್ದಾರೆ. ತುಂಬ ವೈಬ್ರೇಷನ್ ವೃಷಭ ರಾಶಿಗೆ. ಇವರು ಮತ್ತು ಡಿ ಕೆ ಶಿವಕುಮಾರ್ಗೆ ವಿಪರೀತ ರಾಜಯೋಗ. ವೃಷಭ ರಾಶಿಯಲ್ಲಿ ಯಾರೆಲ್ಲ ಹುಟ್ಟಿದ್ರೋ ಕಡೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಕೂಡ ಫೋಟೋವನ್ನು ನೀವು ನೋಡ್ಬೋದು 100%. ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಳ ದಿವಸದಿಂದ ರಾಜಕಾರಣಿ ಆಗಿದ್ದಾರೆ, ಭಾಳ ವರ್ಷ ರಾಜಕಾರಣಿ ಆಗಿದ್ದಾರೆ, ಭಾಳ ವರ್ಷ ಮಿನಿಸ್ಟ್ರ್ ಆಗಿದ್ದಾರೆ, ಭಾಳ ವರ್ಷ ಡೈನಾಮಿಕ್ಕಾಗಿ ಬದುಕಿದ್ದಾರೆ. ಡಿ ಕೆ ಶಿವಕುಮಾರ್ ಟಾಟಾ ಮಾಡ್ತಾಯಿದ್ದಾರೆ 100%. ಕರ್ನಾಟಕ ಜನತೆಗೂ ಅದೇ ಥರ CM ಆಗಿ ಕೂಡ ಕೈ ಎತ್ತಲಿ ಅಂತ ನಮ್ಮ ಆಸೆಗಳು ಕೂಡ ಇದ್ದಾವೆ. ಯಾಕಂದರೆ ನನಗೂ ಭಾಳ ವಿಶೇಷವಾಗಿ ತುಂಬ ಜನ ಎಲ್ಲ ಪಕ್ಷದವರು ನನಗೆ ಒಳನಾಟ ಇದ್ದಾರೆ. ಅಲ್ಲಿ ಈ ಸರಿ ಡಿ ಕೆ ಶಿವಕುಮಾರ್ ವೃಷಭ ರಾಶಿ ಆಗಿರೋದ್ರಿಂದ, ಯಾಕಂದರೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ ನಾನು ಫಸ್ಟಿಗೆ ನಾನು ಪ್ರೆಡಿಕ್ಷನ್ ಮಾಡಿದ್ದೆ 100%. ಆ ಮಾತು ಕನಕಪುರದಲ್ಲೇ ಫಂಕ್ಷನಲ್ಲಿ ಕನಕೋತ್ಸವದಲ್ಲಿ ನಾನು ಕರೆದಾಗ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬರುತ್ತೆ. ಆದರೆ ಡಿ ಕೆ ಶಿವಕುಮಾರ್ CM ಆಗೋದು ನಮ್ಮ ಕನಸು, ಆಸೆ ನೆರವೇರಲಿ ಅಂತಿದೆ. ಸದ್ಯಕ್ಕೆ ಅವಾಗ ಡಿ ಕೆ ಸಿದ್ದರಾಮಯ್ಯರು ಕೂಡ ಇವಾಗ ಇನ್ನಕ್ಕಿಂತಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ವೃಷಭ ರಾಶಿ. ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಎಲ್ಲ ಟೆಂಪಲನ್ನು ದರ್ಶನ ಮಾಡಿದ್ದಾರೆ, ಎಲ್ಲ ಟೆಂಪಲ್ಗಳನ್ನ ದರ್ಶನ ಮಾಡಿದ್ದಾರೆ, ಎಲ್ಲ ಥರದ ಪೂಜೆ ಮಾಡಿದ್ದಾರೆ, ಎಲ್ಲ ಥರದ ಯೋಗವನ್ನು ಮಾಡಿದ್ದಾರೆ. ಇವರು ಭಾಳ ವಿಶೇಷವಾಗಿ ಸಾಕಷ್ಟು ಬಾರಿ ಮುಗಿಸಿದ್ದಾರೆ. CM ಸ್ಥಾನಕ್ಕೆ ಕೈ ಹಾಕಿ ಮುಗಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಸರಿ ಖಂಡಿತ ಕೂಡ ಮುಗಿಸಲ್ಲ ಅಂತ ನನ್ನ ಒಪಿನಿಯನ್ ಇದೆ. ಈ 4 ತಿಂಗಳು ರಾಜಯೋಗದ ತಿಂಗಳು ವೃಷಭ ರಾಶಿಗೆ. ಡಿ ಕೆ ಶಿವಕುಮಾರ್ ಅವರಿಗೆ ಇಂಥ ಒಂದು ಯೋಗವನ್ನು ಅವರು 7 ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಯಾಕಂದರೆ ಶನಿ ಭಾಗ್ಯಸ್ಥಾನಾಧಿಪತಿ, ದಶಮ ಸ್ಥಾನಾಧಿಪತಿ ಮೀನದಿಂದ ವೃಷಭ ರಾಶಿ ನೋಡ್ತಾನೆ. ಅದು ವಿಪರೀತ ರಾಜಯೋಗ. ಡಿ ಕೆ ಶಿವಕುಮಾರ್ ಅವರು ಖಂಡಿತಲ್ಲೂ ಕೂಡ ನಾವು ಅವ್ರ ಜಾತಕವನ್ನು ಹೇಳ್ತಿದ್ದೀನಿ ಅಂದರೆ ಖಂಡಿತಲ್ಲೂ ಕೂಡ ಫಲವಿದೆ, ತುಂಬ ರಾಜಯೋಗದ ಯೋಗಗಳಿದ್ದಾವೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾಕೆಂದರೆ ಅವರ ಡೇಟ್ ಆಫ್ ಬರ್ತ್ 15ನೇ ತಾರೀಕು ನಡೀತಿರೋ ದಶೆ ಖಂಡಿತಲ್ಲೂ ಕೂಡ ನನಗೆ 15 ನಾನು ಹಿಂದೆ ಭಾಳ ನೋಡಿದ್ದೀನಿ. ರಾಶಿ ಮೇಲೆ ಇದನ್ನು ಪ್ರೆಡಿಕ್ಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಶ್ಯಾಧಿಪತಿ ಶುಕ್ರ ಗ್ರಹ ಮೀನ ರಾಶಿಗೆ ಬರ್ತಾನೆ. ಮೀನ ರಾಶಿಯಲ್ಲಿ ಯಾರೆಲ್ಲ ವೃಷಭ ರಾಶಿ ಹುಟ್ಟಿರೋದು ಡಿ ಕೆ ಶಿವಕುಮಾರ್ ಅಲ್ಲ, ಯಾರೆಲ್ಲ ವೃಷಭ ರಾಶಿ ಇವ್ರನ್ನ ಯಾಕೆ ಹೇಳ್ತಿದ್ವಿ ಅಂದರೆ, ಈ ದೇಶದ ರಾಜಕಾರಣಿಗಳು ನಮಗೆ ದೇವ್ರ ಥರ, ಕಾನೂನೇ ಅವ್ರ ಕೈಲಿರುತ್ತೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ.